ಆಗಮಿಸಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಕೆಲವೇ ಕ್ಷಣಗಳಲ್ಲಿ ಬೆಂಬಲಿಗರ ಸಭೆಯಲ್ಲಿ ಭಾಗಿಯಾಗ್ತಾರೆ ಸುಮಲತಾ ಅಂಬರೀಶ್. ಮಂಡ್ಯದ ಕಾಳಿಕಾಂಬ ದೇಗುಲದಲ್ಲಿ ವಿಶೇಷ ಪೂಜೆ ಬಳಿಕ ಸಭೆ ಆರಂಭವಾಗುತ್ತೆ. ಸಭೆಯಲ್ಲಿ ಬಿಜೆಪಿ ಸೇರ್ಪಡೆಯ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ. ಮಂಡ್ಯಕ್ಕೆ ಆಗಮಿಸಿದ್ದಾರೆ ಈಗ ಸುಮಲತಾ ಅಂಬರೀಶ್ ಅವರು. ಇದೇ ಸಭೆಯಲ್ಲಿಯೇ ಅಧಿಕೃತವನ್ನ ಘೋಷಣೆಯನ್ನ ಮಾಡ್ತಾರೆ ಬಿಜೆಪಿಗೆ ಸೇರ್ಪಡೆಯಾಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಒಂದು ಹಂತದ ಸಭೆ ಬೆಂಗಳೂರಿನ ಅವರ ನಿವಾಸದಲ್ಲಾಗಿತ್ತು. ನೂರಾರು ಸಂಖ್ಯೆಯ ಕಾರ್ಯಕರ್ತರು ಮಂಡ್ಯದಿಂದ ಬೆಂಗಳೂರಿಗೆ ಬಂದಿದ್ರು. ನಾನು ಮಂಡ್ಯಕ್ಕೆ ಹೋಗಿ ಮಂಡ್ಯದ ನೆಲದಲ್ಲಿಯೇ ನಿಂತು ನನ್ನ ನಿರ್ಧಾರವನ್ನ ಘೋಷಣೆ ಮಾಡ್ತೇನೆ ಅಂತೇಳಿ ಮಂಡ್ಯ ಗೌಡ್ತಿ ಹೇಳಿದ್ರು. ಈಗ ಆ ಕ್ಷಣ ಸನ್ನಿಹಿತವಾಗಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆಯನ್ನ ಮಾಡ್ತಾರೆ. ಇಲ್ಲ, ಇನ್ನೇನು ಇಷ್ಟೊತ್ತು ಕಾದಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೆ ಎಲ್ಲ ಗೊತ್ತಾಗುತ್ತೆ. ಸ್ವಾಭಿಮಾನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರಿ, ಯಾಕೆ ಹಿಂದೆ ಸರಿದ್ರಿ, ಏನಾಯ್ತು? ನಾನು ಇಲ್ಲಿ ಏನೇನು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನೀವು ತುಂಬಾ ಜಾಣತನದಿಂದ ಮತ್ತೆ ಏನೇನೋ ತಿರುಚಿ ಕೇಳಿದ್ರು ಒಂದೇ ಉತ್ತರ, ಅಲ್ಲೇ ಬಂದು ಕೇಳಿ ಅಷ್ಟೇ. ಎಲ್ಲ ಇನ್ನೇನು ಇಷ್ಟೊತ್ತು ಕಾದಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೆ ಎಲ್ಲ ಗೊತ್ತಾಗುತ್ತೆ. ಸ್ವಾಭಿಮಾನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರಿ, ಯಾಕೆ ಹಿಂದೆ ಸರಿದ್ರಿ, ಏನಾಯ್ತು? ನಾನು ಇಲ್ಲಿ ಏನೇನು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನೀವು ತುಂಬಾ ಜಾಣತನದಿಂದ ಮತ್ತೆ ಏನೇನೋ ತಿರುಚಿ ಕೇಳಿದ್ರು ಒಂದೇ ಉತ್ತರ, ಅಲ್ಲೇ ಬಂದು ಕೇಳಿ ಅಷ್ಟೇ. ಎಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯವನ್ನ ತಲುಪ್ತಾರೆ ಸುಮಲತಾ ಅಂಬರೀಶ್ ಅವರು. ಸಕ್ಕರೆ ನಾಡಿನ ನೆಲದಲ್ಲಿಯೇ ನಿಂತು ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಬಹುತೇಕ ಬಿಜೆಪಿ ಸೇರ್ಪಡೆ ಆಗಬಹುದು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಕುತೂಹಲಗಳಿಗೆ ಪ್ರಶ್ನೆಗೆ ಸುಮಲತಾ ಅಂಬರೀಶ್ ಅವರು ಉತ್ತರವನ್ನು ಕೊಡ್ತಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದು, ಬಿ.ವೈ. ವಿಜಯೇಂದ್ರ ಅವರನ್ನ ಭೇಟಿಯಾಗಿದ್ದು, ಅದಾದ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರೋದನ್ನ ನೋಡ್ತಾ ಇದ್ರೆ ಬಹುತೇಕ ಮೈತ್ರಿ ಅಭ್ಯರ್ಥಿಗೆ ಈ ಬಾರಿ ಸುಮಲತಾ ಅವರು ಬೆಂಬಲವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಅದೇ ದಾಟಿಯಲ್ಲಿಯೇ ಈಗ ಅವರು ಹೇಳಿಕೆಗಳು ಕೂಡ ದಾಖಲಾಗ್ತಾ ಇದೆ. ಈ ಎಲ್ಲ ಕುತೂಹಲಗಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗ್ತಾ ಇರುವಂಥದ್ದು. 2019ರ ಚುನಾವಣೆಯಲ್ಲಿ ಸ್ವಾಭಿಮಾನದ ರಣಕಹಳೆಯನ್ನ ಊದಿ ಅಂದಿನ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧ ಗೆಲುವನ್ನು ಸಾಧಿಸಿದ್ರು ಸುಮಲತಾ ಅವರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ತೀವ್ರ ಕುತೂಹಲ ಕಾರಣವಾಗಿತ್ತು ಸುಮಲತಾ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಎಷ್ಟೊತ್ತಿಗೆ ಘೋಷಣೆ ಅನೌನ್ಸ್ ಆಗಬಹುದು, ಎಷ್ಟೊತ್ತಿಗೆ ಸುಮಲತಾ ಅವರು ಬರ್ಬೋದು, ಏನೆಲ್ಲ ಪ್ಲಾನಿಂಗ್ ಆಗಿದೆ ಅಂತ? ಪ್ರೇಮ್, ಈಗಾಗಲೇ ಏನು ಮಂಡ್ಯ ನಿವಾಸಕ್ಕೆ ಸುಮಲತಾ ಅವರು ಆಗಮಿಸಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ನಿವಾಸದಿಂದ ಕಾಳಿಕಾಂಬ ದೇವಾಲಯದ ಒಂದು ಆವರಣದಲ್ಲಿ ಸಭೆ ನಡೆಯುತ್ತೆ. ಆ ಸಭೆಗೆ ತೆರಳುತ್ತಾರೆ. ಇವತ್ತು ತಮ್ಮ ಅಂತಿಮ ನಿರ್ಧಾರವನ್ನು ಕೂಡ ಅವರು ಪ್ರಕಟ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ಬೆಂಬಲಿಗರು ಹಾಗೂ ಆಪ್ತರ ಸಭೆಯನ್ನು ಕರೆಯಲಾಗಿದೆ. ಆ ಒಂದು ಸಭೆಯಲ್ಲಿ ಯಾರಿಗೆ ಬೆಂಬಲವನ್ನು ಕೊಡ್ತೀವಿ, ಪಕ್ಷೇತರವಾಗಿ ಏನಾರು ನಿಲ್ತೀರಾ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಅವರು ಮಾತನಾಡಲಿದ್ದಾರೆ. ಬಹಳ ಪ್ರಮುಖವಾಗಿ ಅವರು ಈಗ ಒಂದು ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಕೊಡ್ತಾರೆ ಅನ್ನೋ ಒಂದಷ್ಟು ಸಾಕಷ್ಟು ಕುತೂಹಲಕಾರಿಯಾದಂತಹ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಅವರು ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಈಗಾಗಲೇ ಮಂಡ್ಯ ನಿವಾಸಕ್ಕೆ ಸುಮಲತಾ ಅವರು ಆಗಮಿಸಿದರೆ ಇಲ್ಲಿ ಬೆಂಬಲಿಗರ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ. ಇಲ್ಲಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಳಿಕಾಂಬ ದೇವಾಲಯದ ಸಭೆ ನಡೆಯುವಂತಹ ಸ್ಥಳಕ್ಕೆ ತೆರಳುತ್ತಾರೆ. ಅಲ್ಲಿ ಕೂಡ ಒಂದು ಬೃಹತ್ ಮಟ್ಟದ ಸಭೆಯನ್ನು ನಡೆಸಿ ಅಲ್ಲಿ ಸ್ಥಳೀಯ ಒಂದು ಆಪ್ತರು ಬೆಂಬಲಿಗರೇನಿದ್ದಾರೆ ಅವರ ಜೊತೆಯೂ ಕೂಡ ಚರ್ಚೆ ಆಗುತ್ತೆ. ಅದಾದ ಬಳಿಕ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ಹಿಂದೆ ಕೂಡ ಈ ಒಂದು ಕುತೂಹಲಕಾರಿ ಚರ್ಚೆಗೆ ಅಂತ್ಯ ಬೀಳುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಸಭೆ ನಡೆಯುವಂತ ಸ್ಥಳಕ್ಕೆ ತೆರಳುವಂತದ್ದು. ಪ್ರೇಮ್, ವಿನಯ್, ಸಹಜವಾಗಿಯೇ ಸಿಟ್ಟಿಂಗ್ MP ಇದ್ದಾರೆ. ಈಗ ಕ್ಷೇತ್ರವನ್ನ ತ್ಯಾಗ ಮಾಡಬೇಕಾದಂತಹ ಪರಿಸ್ಥಿತಿ ಮತ್ತು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ವಿದಾಯದ ಭಾಷಣವನ್ನ ಮಾಡಲೇಬೇಕಾಗುತ್ತೆ. ಅದಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ? ಖಂಡಿತವಾಗ್ಲೂ ಪ್ರೇಮ್, ಯಾಕಂದ್ರೆ ಇವತ್ತು ಸುಮಲತಾ ಅವರು ತಮ್ಮ ವಿದಾಯದ ಭಾಷಣವನ್ನ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಈ ಬಾರಿ ಅವರು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಆದ್ರೆ ಬಿಜೆಪಿಯಿಂದ ಟಿಕೆಟ್ ಸಿಗ್ಲಿಲ್ಲ. ಇದಾದ ಬಳಿಕ ಸಾಕಷ್ಟು ಬಿಜೆಪಿ ನಾಯಕರು ಅವರನ್ನ ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ಇದೀಗ JDS ಅಭ್ಯರ್ಥಿ ಆಗಿರುವಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸುಮಲತಾ ಅವರನ್ನ ಭೇಟಿ ಮಾಡಿ ತಮ್ಮ ಬೆಂಬಲವನ್ನ ಕೊಡಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಬಿ.ವೈ. ವಿಜಯೇಂದ್ರ ಸೇರಿದಂತೆ ಹಲವು ಬಿಜೆಪಿಯ ನಾಯಕರು ಸುಮಲತಾ ಅವರ ಮನವೊಲಿಸುವಲ್ಲಿ ಕೂಡ ಯಶಸ್ವಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ
ಈ ಬಾರಿಯ ಒಂದು ಚುನಾವಣೆ ಏನಿದೆ ಈ ಚುನಾವಣೆಯಲ್ಲಿ ಸುಮಲತಾ ಅವರಿಗೆ ಸಾಕಷ್ಟು ಆಯ್ಕೆಗಳಿವೆ. ಯಾಕೆಂದ್ರೆ ಬಂಡಾಯವಾಗಿ ಕೂಡ ಅವರು ಸ್ಪರ್ಧೆ ಮಾಡ್ಬೋದು. ಜೊತೆಗೆ ಅವರು ಹಿಂದೆ ಸ್ವಾಭಿಮಾನದ ಒಂದು ವಿಚಾರವನ್ನು ಎತ್ಕೊಂಡು ಗೆದ್ದಿದ್ರು. ಈಗಲೂ ಕೂಡ ಒಂದು ಸ್ವಾಭಿಮಾನದ ವಿಚಾರವನ್ನ ಚರ್ಚೆ ಮಾಡಬಹುದಾಗಿತ್ತು. ಆದ್ರೆ ಈ ಬಾರಿ ಅವರು ಯಾವ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಅಥವಾ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಕೊಡ್ತಾರಾ, ಅವರಿಗೆ ಬೆಂಬಲವನ್ನ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡ್ತಾರಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕಾರಿ ಆಗಿರುವಂತದ್ದು. ಈ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರು ಅಂತಿಮ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ಜೊತೆಗೆ ತಮ್ಮ ಬೆಂಬಲಿಗರಿಗೂ ಕೂಡ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು. ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ JDS ವಿರುದ್ಧವೇ ಎಲ್ಲರೂ ಕೂಡ ತೊಡೆತಟ್ಕೊಂಡು ಕೆಲಸವನ್ನ ಮಾಡಿದ್ದಂಥದ್ದು. ಹಾಗಾಗಿ ಅವರ ಒಂದು ಹಿತರಕ್ಷಣೆಯನ್ನು ಕಾಯುವಂತ ಒಂದು ನಿಟ್ಟಿನಲ್ಲೂ ಕೂಡ ಸಭೆಯನ್ನ ಒಂದು ಕರೆದು ಅವರ ಒಂದು ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡು ಅವರು ತಮ್ಮ ನಿರ್ಧಾರವನ್ನ ಪ್ರಕಟಿಸುತ್ತಾರೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು. ಪ್ರೇಮ್, ಓಕೆ ವಿನಯ್, ಹಾಗೆ ಸಂಪರ್ಕದಲ್ಲಿ